ಒಟ್ಟು 56 ಮಂಗಳಸೂತ್ರ ಸರ್. ಇವತ್ತು ನಿಮ್ಮ ಒಡವೆ ಹಳ್ಳ ಸಿಕ್ಕೋದ ಕಾರಣ ಸಬ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಅವರ ಸಾಹಸ ಮತ್ತೆ ಸಮಯ ಪ್ರಜ್ಞೆಯಿಂದ. ಒಬ್ಬೊಬ್ಬರಾಗಿ ಬಂದು ನಿಮ್ಮ ಒಡವೆನ ಗುರ್ತಿಸಿ ತಗೋಬೇಕು ಅಂತ ಕೇಳ್ಕೊತೀನಿ. ಇಲ್ಲ ಮೇಡಮ್, ನಮ್ಮ ಒಡವೆನ ಅಶೋಕ್ ಕುಮಾರ್ ಅವ್ರ ಕೈಯಿಂದನೇ ಕೊಡಿಸಿ. ಹಾಗಾದ್ರೆ ನಾನು ಮೊದಲು ತಗೊಂಡ್ಬಿಡ್ತೀನಿ. ಅಲ್ಲ ರೀ, ನನ್ ಚೈನು ನನ್ನ ಮಾಂಗಲ್ಯ ಕೊಡಿಸಿ ದೇವ್ರು ಕಣಪ್ಪ. ನೀವಿನ್ನೂ 100 ವರ್ಷ ಚೆನ್ನಾಗಿರಿ. ನಾನು ತಗೊಂಡ್ಬಿಡ್ತೀನಿ. ಲಾಸ್ಟ್ ಫೋಟೋ ಪ್ಲೀಸ್. ಬೇಡಿ, ನಂಗೆ ಅದೆಲ್ಲ ಇಷ್ಟ ಇಲ್ಲ. ನಮ್ಮ ಸಂತೋಷಕ್ಕಾಗಿ ಒಂದು ಫೋಟೋ ಸರ್. ಅಲ್ಲ ಬಾಸ್, ನಾನಾ? ಬೇಡ ಸರ್, ಬಾಯ್ಲಿ. ಇವತ್ತಿನ ಈ ಯಶಸ್ಸಿಗೆ ಕಾರಣ ನನ್ನ ಸ್ನೇಹಿತ ಅಲ್ಲಾ ಬಕ್ಷ್ ಕೂಡ. ನೀವು ಹೋಗಿ ತೆಗೆಸ್ಕೊಳ್ರಿ. ನಾನೇನು ಅವ್ರು ಹಿಡಿದಿಲ್ವಲ್ಲೇ? ಹಿಡಿದಿದ್ರೇನಾಯ್ತು? ನೀವು ಡಿಪಾರ್ಟ್ಮೆಂಟ್ ನಲ್ಲಿ ಇಲ್ವಾ? ಹೋಗ್ರಿ ಹೋಗ್ರಿ. ಬನ್ನಿ ಸರ್, ಇಬ್ರು ಫೋಟೋ ತೆಗೆಸ್ಕೊಳ್ಳೋಣ. ಬಾಯಿ ಮುಚ್ಕೋ. ನಾವ್ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಒಡವೆ ಹಿಡಿದಿರೋ ಪೊಲೀಸರಂಗ್ ಕಾಣಲ್ಲ, ಅದನ್ನ ಕದ್ದಿರೋ ಕಳ್ಳರಂಗ್ ಕಾಣ್ತೀವಿ. ಸರಿಯಾಗಿ ನಿಂತ್ಕೋ. ಅಶೋಕ್, ಬಿ ಸೀರಿಯಸ್. ನಾನು ಹೇಳ್ತಾನೆ ಇದ್ದೀನಿ, ನಾಳೆ ಆಗಸ್ಟ್ 15 ಫ್ಲಾಗ್ ಹಾಸ್ಟಿಂಗ್ ಟೈಮ್ ನಲ್ಲಿ ಮತ್ತೆ ಕಮ್ಯುನಲ್ ಪ್ರಾಬ್ಲಮ್ ಶುರು ಆಗೋ ತರ ಇದೆ. ನಮ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇಲ್ಲದೆ ಇರೋ ಪ್ರಾಬ್ಲಮ್ ಇದೆ ಅನ್ಕೊಂಡು ಅದನ್ನೇ ದೊಡ್ಡ ಇಶ್ಯೂ ಮಾಡೋದು ಬಿಟ್ಟು ಬೇರೆ ಏನ್ ಗೊತ್ತಿಲ್ಲ. ವಾಟ್ ಯು ಮೀನ್? ಇದು ಕಮ್ಯುನಲ್ ಪ್ರಾಬ್ಲಮ್ ಅಲ್ಲ, ಕ್ರಿಯೇಟೆಡ್ ಪ್ರಾಬ್ಲಮ್. ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಗಲಾಟೆ ಹುಟ್ಟಾಕ್ತಾರೆ. ಆ ತಿಳಿದ ಜನ ಹೊಡೆದಾಡಿ ಸಾಯ್ತಾರೆ. ಅದಕ್ಕೆ ಪರಿಹಾರ ಹೊಡೆಯೋದ್ರಿಂದ ಅಲ್ಲ, ಬುದ್ಧಿ ಹೇಳೋದ್ರಿಂದ ಸಿಗುತ್ತೆ. ಬುದ್ಧಿ ಹೇಳಿದ್ರು ಕೇಳದೆ ಇದ್ರೆ? ನೀವು ಯಾವತ್ ಬುದ್ಧಿ ಹೇಳಿದಿರ ಅಂತ ಹೇಳಿ ಪವರ್ ಇದೆ ಅಂತ ಸಿಕ್ದವ್ರಿಗೆಲ್ಲ ಬಾರಿಸಿದಿರ. ಅದು ಕೋಮು ಗಲಭೆಯಿಂದ ಹೋಗಿ ಕಾಕಿ ಗಲಭೆಗೆ ತಿರುಗುತ್ತೆ. ಅಲ್ಲ, ನನಗೊಂದು ಅರ್ಥ ಆಗಿಲ್ಲ. ಪಾಠನೇ ಮಾಡದೆ ಹೋಮ್ವರ್ಕ್ ಮಾಡಲ್ಲ ಅಂದ್ರೆ ಹೇಗೆ? ಪಾಠ ಮಾಡಿ ಹೋಮ್ವರ್ಕ್ ಕೊಟ್ಟು ಆಮೇಲೆ ತಪ್ಪು ಮಾಡಿದ್ರೆ ಹೊಡಿಬೇಕು. ಏನಂತೀರಿ? ನಿನ್ನ ಹತ್ರ ಮಾತಾಡೋರ್ಗೆ ಬುದ್ಧಿ ಇಲ್ಲ. ನೀನ್ ಸ್ವಲ್ಪ ಟ್ಯೂಬ್ಲೈಟ್ ಅಲ್ವಾ, ಅರ್ಥ ಆಗೋದು ಲೇಟ್ ಆಗ್ಬಿಡು. ನಾಳೆ ನನ್ನ ಹತ್ರ ಪಾಠಕ್ಕೆ ಬಾ, ಎಲ್ಲ ಹೇಳ್ಕೊಟ್ಟು. ಹೌದು, ಪಾಠಕ್ಕೆ ಸರ್, ಗ್ರೂಪ್ ಲೀಡರ್ಸ್ ಇಬ್ರು ಬಂದಿದ್ದಾರೆ. ಬನ್ನಿ. ನಮಸ್ಕಾರ ಸರ್. ಸರ್, ನಾನು ಹಿಂದೂ ಸಮಾಜದ ಲೀಡರ್. ನಾವು ಇಸ್ಲಾಮಿಕ್ ಲೀಡರ್ ಸಾಬ್. ಹಿಂದೂ ಮುಸ್ಲಿಂ ಅಲ್ಲ, ಇಂಡಿಯನ್ ಅನ್ಬೇಕು. ರಾಜು ಸರ್, ಕಾಫಿ ತರ್ಸು. ಸರಿ ಸರ್. ಏನ್ ನಿಮ್ ಇಬ್ಬರ ಮಧ್ಯೆ ಗಲಾಟೆ? ಏನೂ ಇಲ್ಲ ಸಾಬ್. ಏನು ಇಲ್ವಾ? ಏನು ಇಲ್ಲದೆ ಮತ್ತೆ ಗಲಾಟೆ ಹೇಗಾಯ್ತು? ಇವ್ರ ಕಡೆ ಯಾರಾದ್ರೂ ನಿಮ್ ಮನೆಗೆ ನುಗ್ಗಿ ದೊರಡೆ ಮಾಡಿದ್ರ? ಇಲ್ಲ ಸರ್. ಇವ್ರ ಕಡೆ ಯಾರಾದ್ರೂ ನಿಮ್ಮ ಹೆಂಗಸರು ಮಕ್ಕಳ ಮೇಲೆ? ಇಲ್ಲ ಸಾಬ್. ಇಲ್ಲ. ಯಾರಾದ್ರೂ ಏನಾದ್ರು ಹೇಳಿದ್ರ? ಇಲ್ಲ ಸರ್. ಇಲ್ಲ. ಯಾರು ಏನು ಹೇಳಲಿಲ್ಲ, ಯಾರು ಏನು ನೋಡ್ಲಿಲ್ಲ, ಯಾರು ಏನು ಮಾಡ್ಲಿಲ್ಲ. ಆದ್ರೂ ಗಲಾಟೆ ಆಯ್ತು. ಹೇಗಾಯ್ತು ಗಲಾಟೆ? ಕೂತ್ಕೊಳ್ಳಿ. ನಿಮ್ಗೆ ಸಂಸಾರ ಇದೆಯಾ? ಇದೆ ಸರ್, 2 ಮಕ್ಕಳಿದಾವೆ. ನಿಮ್ಗೆ? ನನ್ಗೆ 4 ಮಕ್ಕಳು ಐತೆ ಸಾಬ್. ಫ್ಯಾಮಿಲಿ ರೈವಲ್ರೀಸ್ ಏನಾದ್ರು? ಚೇಚೆ, ಹಾಗೇನಿಲ್ಲ ಸರ್. ನಾವಿಬ್ರು ಸ್ನೇಹಿತರಿದ್ದಾಗಿದ್ದೀವಿ. ಅರೆ, ನಮ್ಮ ಮನೆಗೆ ಹಬ್ಬ ಆದ್ರೆ ಅವ್ರು ಬರ್ತಾರೆ, ಅವ್ರದ್ದು ಮನೆಗೆ ಹಬ್ಬ ಆದ್ರೆ ನಾವು ಹೋಗ್ತಾರೆ ಸಾಬ್. ಫ್ಯಾಮಿಲಿ ಫ್ರೆಂಡ್ಸ್, ಇಬ್ರು ಫ್ಯಾಮಿಲಿ ಫ್ರೆಂಡ್ಸ್. ಆದ್ರೂ ಹೊರಾಡ್ತಾ ಇದ್ದೀರಾ, ಸಾಯ್ತಾ ಇದ್ದೀರಾ. ಅಲ್ಲ, ನೀವು ನಿಮ್ ಗಲಾಟೆಯಲ್ಲಿ ಮನೇಲಿರೋ ಹೆಂಡತಿ ಮಕ್ಕಳ ಬೀದಿ ಕರ್ಕೊಂಬಂದು ರಕ್ತದಲ್ಲಿ ಯಾಕೆ ಮುಳುಗಿಸ್ತಾ ಇದ್ದೀರಾ? ಯಾಕೆ? ಯಾವ ಜಾಗಕ್ಕೋಸ್ಕರ ನೀವು ಒಬ್ಬರೊಬ್ಬರನ್ನ ಕೊಂದು ಸ್ಮಶಾನ ಮಾಡ್ತಾ ಇದ್ದೀರೋ ಆ ಜಾಗದ ಮಹತ್ವ ಏನಂತ ನಿಮ್ಗೆ ಗೊತ್ತಾ? ಸ್ವಾತಂತ್ರ್ಯಕ್ಕೋಸ್ಕರ ಬ್ರಿಟಿಷರ ವಿರುದ್ಧ ಹೋರಾಡಿ 150 ಜನ ಭಾರತೀಯರು ಪ್ರಾಣ ಬಿಟ್ಟಂತ ಪುಣ್ಯ ಸ್ಥಳ ಅದು. ಆತವ್ರು ಯಾರಿಗೂ ನಾನು ಹಿಂದೂ ಮುಸ್ಲಿಂ ಕ್ರೈಸ್ತನ ಭೇದ ಭಾವ ಇರಲಿಲ್ಲ. ಭಾರತೀಯರನ್ನ ಒಗ್ಗಟ್ಟಿತ್ತು, ಸ್ವಾತಂತ್ರ್ಯ ಬೇಕು ಅನ್ನೋ ಗುರಿ ಇತ್ತು. ನಿಮ್ಗೆ ಯಾವ ಗುರಿನೂ ಇಲ್ವೇ? ಅದಕ್ಕೆ ಒಬ್ಬರೊಬ್ಬರು ಹೋರಾಡ್ಕೊಂಡು ಸಾಯ್ತೀರ. ನೋಡಿ, ನಾವು ಹಿಂದೂ ಮುಸ್ಲಿಂ ಅನ್ನೋದನ್ನ ಮರೆತು ನಾವೆಲ್ಲ ಭಾರತೀಯರು, ನಾವು ಶಾಂತಿಯಿಂದ ಬದುಕಿ ಇನ್ನೊಬ್ರು ಶಾಂತಿಯಿಂದ ಬದುಕಲಿ ಅಂತ ಯೋಚನೆ ಮಾಡ್ಬೇಕು. ನೀವು ಯೋಚನೆ ಮಾಡ್ತಿರೋ ಇಲ್ವೋ? ನೀವಿಬ್ರು ಜಗಳ ನಿಲ್ಲಿಸಿ ಒಂದಾಗದೇ ಇದ್ರೆ ನಾನ್ ನಿಮ್ ಪಾಲ್ಗೆ ಬ್ರಿಟಿಷರಾಗಬೇಕಾಗುತ್ತೆ. ಕಾಫಿ ಕುಡಿದು ಹೋಗ್ಬೋದು.